ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ರಾಜ್ಯದ ಶಿಕ್ಷಣ ಇಲಾಖೆ ಒಂದು ಮಹತ್ವದ ತೀರ್ಮಾನವನ್ನು ಕೈಗೊಂಡಿತ್ತು. ತೃತೀಯ ಭಾಷೆ ಹಿಂದೆಗೆ ಅಂಕಗಳ ಬದಲು ಗ್ರೇಡ್ ಅನ್ನು ಕೊಡಬೇಕು ಅನ್ನುವಂಥ ತೀರ್ಮಾನ. ಇದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಒಂದು ತಾಕೀತು ಮಾಡಿದೆ. ಗ್ರೇಡ್ ಬದಲು ಅಂಕವನ್ನೇ ನೀಡಿ ಅಂತ ಹೇಳಿ ಹೈಕೋರ್ಟ್ ಆದೇಶ ಹೊರಡಿಸಿದೆ. ಸೊ ಇದರಿಂದ ರಾಜ್ಯ ಸರ್ಕಾರದ ಗ್ರೇಡ್ ರೂಲ್ಸ್ಗೆ ಈಗ ಬ್ರೇಕ್ ಬಿದ್ದಂತಾಗಿದೆ. ಹಿಂದಿನ ತರಾನೇ ಅಂಕಗಳನ್ನೇ ನೀಡೋದಕ್ಕೆ ಈಗ ನಿರ್ದೇಶನ ನೀಡಿರೋದ್ರಿಂದ ಹಿಂದಿ ಭಾಷೆಯ ಪರೀಕ್ಷೆಯನ್ನ ಗ್ರೇಡ್ ಬದಲು ಅಂಕಗಳಿಂದಾನೇ ಅದನ್ನು ಅಳೆಯೋದಕ್ಕೆ ರಾಜ್ಯ ಸರ್ಕಾರ ಈಗ ಮುಂದಾಗುತ್ತೆ. ರಾಜ್ಯ ಸರ್ಕಾರ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿ, ಅಂದರೆ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಹಿಂದಿಗೆ ಅಕಸ್ಮಾತ್ ಏನಾದರೂ ಗ್ರೇಡ್ ಕೊಟ್ಟರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಸಂದರ್ಭದಲ್ಲಿ ಅಂಕಗಳನ್ನು ಪರಿಗಣನೆಗೆ ತೆಗೆದುಕೊಳ್ತಾರೆ. ಆದರೆ ಗ್ರೇಡ್ ಕೊಟ್ಟರೆ ಅಲ್ಲಿ ನಮಗೆ ತೊಂದರೆ ಆಗುತ್ತೆ ಅಂತ ಹೇಳಿ 3 ಸ್ಟೂಡೆಂಟ್ಸ್ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದರು. ಇದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಇದೇ ಆದೇಶವನ್ನೇ ಹಿಂದೆ ಕೊಟ್ಟಿತ್ತು. ಮತ್ತೆ ರಾಜ್ಯ ಸರ್ಕಾರ ಮರುಪರಿಶೀಲನಾ ಅರ್ಜಿಯನ್ನು ಸಲ್ಲಿಕೆ ಮಾಡಿತ್ತು. ಈಗ ಹೈಕೋರ್ಟ್ ಮತ್ತದೇ ನಿಲುವನ್ನು ತಳೆದಿದೆ. ಹೀಗಾಗಿ ರಾಜ್ಯ ಸರ್ಕಾರದ ಮರುಪರಿಶೀಲನಾ ಅರ್ಜಿಯನ್ನು ಹೈಕೋರ್ಟ್ ವಜಾಗೊಳಿಸಿದೆ. ಸೊ ಇದರಿಂದ SSLCಯಲ್ಲಿ ತೃತೀಯ ಭಾಷೆ ಹಿಂದಿ ಇದಕ್ಕೆ ಗ್ರೇಡ್ ಬದಲು ಅಂಕಗಳನ್ನೇ ಪರಿಗಣನೆಗೆ ತೆಗೆದುಕೊಳ್ಳೋದಕ್ಕೆ ಅಥವಾ ಅಂಕಗಳ ಮುಖಾಂತರನೇ ಮೌಲ್ಯಮಾಪನ ಮಾಡೋದಕ್ಕೆ ಈಗ ಹೈಕೋರ್ಟ್ ಆದೇಶ ಕೊಟ್ಟಿರೋದ್ರಿಂದ ಎಲ್ಲ ವಿದ್ಯಾರ್ಥಿಗಳಿಗೂ ಅಂಕಗಳೇ ಬರುತ್ತೆ ಹಿಂದಿ ಭಾಷೆಗೆ. ಸೊ ಒಂದು ಮಹತ್ವದ ಆದೇಶವನ್ನು ಹೈಕೋರ್ಟ್ ಇವತ್ತು ನೀಡಿರುವಂಥದ್ದು. ರಾಜ್ಯ ಸರ್ಕಾರದ ಗ್ರೇಡ್ ರೂಲ್ಸ್ಗೆ ಹೈಕೋರ್ಟ್ ಬ್ರೇಕ್ ಹಾಕಿದೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಭರತ್ ಕೃಷ್ಣಪ್ಪ. ಈಗ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಭರತ್, ಈಗ ರಾಜ್ಯ ಸರ್ಕಾರ ಒಂದು ರೀತಿಯಾದಂತಹ ಬದಲಾವಣೆ ತರಬೇಕು ಅಂತ ಹೊರಟಿತ್ತು. ಆದರೆ ಈಗ ಅದಕ್ಕೆ ಹೈಕೋರ್ಟ್ ಬ್ರೇಕ್ ಹಾಕಿರೋದ್ರಿಂದ ರಾಜ್ಯ ಸರ್ಕಾರದ ಮುಂದಿನ ನಡೆ ಏನು ಅಂತ? ರಾಹುಲ್, SSLC ಎಕ್ಸಾಮ್ ನಡೀತಾ ಇರುವಂತಹ ಸಂದರ್ಭದಲ್ಲೇ ರಾಜ್ಯ ಸರ್ಕಾರ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿತ್ತು. ಅಂದರೆ ತೃತೀಯ ಭಾಷೆಗೆ ಅಂಕಗಳನ್ನು ಕೈಬಿಟ್ಟು ಗ್ರೇಡ್ ಕೊಡ್ತೀವಿ ಅಂತೇಳಿ ಒಂದು ಘೋಷಣೆಯನ್ನು ಮಾಡ್ತಾರೆ. ಅದಾದ ನಂತರ ವಿದ್ಯಾರ್ಥಿಗಳು ಹೈಕೋರ್ಟ್ಗೆ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ರು. ಅರ್ಜಿಯನ್ನು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ನ್ಯಾಯಾಲಯ ಗ್ರೇಡ್ ಬೇಡ, ಅಂಕವನ್ನೇ ಕೊಡಬೇಕು ಅಂತೇಳಿ ಸೂಚನೆ ಕೊಟ್ಟಿತ್ತು. ಈ ಒಂದು ಆದೇಶವನ್ನು ಸರ್ಕಾರ ಮರುಪರಿಶೀಲನೆ ಮಾಡಿ ಅಂತೇಳಿ ಒಂದು ರಿವ್ಯೂ ಪಿಟಿಷನ್ ಅನ್ನು ಕೂಡ ಸಲ್ಲಿಕೆ ಮಾಡಿತ್ತು. ಆ ಒಂದು ಅರ್ಜಿ ಇವತ್ತು ವಿಚಾರಣೆ ನಡೆದಿದೆ. ಈ ಒಂದು ವಿಚಾರಣೆಯಲ್ಲಿ ಈಗ ಹೈಕೋರ್ಟ್ ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೂ ಈ ವರ್ಷ ಗ್ರೇಡ್ ಅನ್ನ ಕೊಡುವಂತ ಒಂದು ನಿಯಮ ಬೇಡ, ಅಂಕವನ್ನೇ ಕೊಡಬೇಕು ಅಂತೇಳಿ ಸೂಚನೆಯನ್ನ ಕೊಟ್ಟಿದೆ. ಅಂದ್ರೆ ಈ ಸಂದರ್ಭದಲ್ಲಿ ಸರ್ಕಾರ ಯಾವ ರೀತಿಯಾಗಿ ವಾದ ಮಂಡನೆ ಮಾಡ್ತು ಅಂತ ನೋಡೋದಾದ್ರೆ, ಕಳೆದ ವರ್ಷ SSLC ಎಕ್ಸಾಮ್ ನಲ್ಲಿ ತೃತೀಯ ಭಾಷೆಯಲ್ಲಿ, ಅದರಲ್ಲೂ ಹಿಂದಿ ಭಾಷೆಯಲ್ಲಿ 1,72,000 ವಿದ್ಯಾರ್ಥಿಗಳು ಫೇಲ್ ಆಗಿದ್ರು. ಆ ಒಂದು ಕಾರಣದಿಂದ ವಿದ್ಯಾರ್ಥಿಗಳ ಮೇಲೆ ತೃತೀಯ ಭಾಷಾ ಕಾರಣಕ್ಕೆ ಒತ್ತಡ ಜಾಸ್ತಿ ಇದೆ. ಹಾಗಾಗಿ ನಾವು ಅಂಕಗಳನ್ನ ತೆಗಿತಾ ಇದ್ದೀವಿ, ಗ್ರೇಡ್ ಕೊಡ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ತೃತೀಯ ಭಾಷೆಯನ್ನ ಕೈ ಬಿಟ್ಟಿಲ್ಲ ಅಂತೇಳಿ ಒಂದು ನ್ಯಾಯಾಧೀಶರ ಮುಂದೆ ಮನವರಿಕೆ ಮಾಡುವಂತಹ ಕೆಲಸವನ್ನ ಸರ್ಕಾರದ ಪರ ವಕೀಲರು ಮಾಡ್ತಾರೆ. ಆದ್ರೆ ಅದಕ್ಕೆ ಪ್ರತಿಯಾಗಿ ನ್ಯಾಯಾಧೀಶರು ಪ್ರಶ್ನೆ ಮಾಡ್ತಾರೆ. ಅಂದ್ರೆ ನಿಮ್ಮ ಉದ್ದೇಶ ಎಲ್ಲಾ ವಿದ್ಯಾರ್ಥಿಗಳನ್ನ ಪಾಸ್ ಮಾಡುವುದೇ ನಿಮ್ಮ ಉದ್ದೇಶ ಆಗೋದಾದ್ರೆ ಪರೀಕ್ಷೆಯನ್ನ ಯಾಕೆ ನಡೆಸ್ತೀರಾ, ಪರೀಕ್ಷೆಯನ್ನ ರದ್ದುಗೊಳಿಸಿ ಅನ್ನೋ ಒಂದು ಸೂಚನೆಯನ್ನ ಹೈಕೋರ್ಟ್ ಕೂಡ ಸರ್ಕಾರಕ್ಕೆ ತರಾಟೆ ತೆಗೆದುಕೊಳ್ಳುತ್ತೆ. ಇದಾದ ನಂತರ ಸರ್ಕಾರ ನೇರವಾಗಿ ಹೇಳಿದೆ, ಅಂದ್ರೆ ನೀವು ಪರೀಕ್ಷೆಗೋಸ್ಕರ ಸುತ್ತೋಲೆ ಹೊರಡಿಸ್ತೀರಾ, ಅಕ್ಟೋಬರ್ ತಿಂಗಳಲ್ಲಿ ಸುತ್ತೋಲೆ ಹೊರಡಿಸಿದ್ದೀರಾ, ಮಾರ್ಚ್ ತಿಂಗಳಲ್ಲಿ ಎಕ್ಸಾಮ್ ನಡೆಸಿದ್ದೀರಾ, ಆದ್ರೆ ಗ್ರೇಡ್ ನಿಯಮವನ್ನ ನೀವು ಏಪ್ರಿಲ್ 10ನೇ ತಾರೀಕು ಕರಡು ಅಧಿಸೂಚನೆಯನ್ನ ಹೊರಡಿಸಿದ್ದೀರಾ. ಅಂದ್ರೆ ಪರೀಕ್ಷೆ ಮುಗಿದ ನಂತರ ನೀವು ಕರಡು ಅಧಿಸೂಚನೆಯನ್ನ ಪ್ರಕಟಣೆ ಮಾಡಿದ್ದೀರಾ. ಹಾಗಾಗಿ ಇದು ಸಾಕಷ್ಟು ಗೊಂದಲಕ್ಕೆ ಕಾರಣವಾಗಿದೆ. ಸೊ ಹಾಗಾಗಿ ನೀವು ಏನು ಅಕ್ಟೋಬರ್ ತಿಂಗಳಲ್ಲಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸುತ್ತೋಲೆ ಹೊರಡಿಸಿದ್ರಿ, ಆ ಸಂದರ್ಭದಲ್ಲಿ ಇದ್ದಂತ ನಿಯಮಗಳನ್ನೇ ಪಾಲನೆ ಮಾಡಿ. ಹಾಗಾಗಿ ಈ ವರ್ಷ ನೀವು ಯಾವುದೇ ಕಾರಣಕ್ಕೂ ಗ್ರೇಡ್ ಕೊಡುವ ನಿಯಮವನ್ನ ಪರಿಗಣನೆ ಮಾಡುವಂತಿಲ್ಲ, ಅಂಕಗಳನ್ನೇ ಕೊಡಬೇಕು. ಮುಂದಿನ ವರ್ಷ ಏನಾದರೂ ಚಾನ್ಸಸ್ ಇದ್ರೆ ನೀವು ನಿಯಮಗಳನ್ನು ರೂಪಿಸೋದಕ್ಕೆ, ಶಾಸನಗಳನ್ನು ರಚಿಸೋದಕ್ಕೆ ಕಾನೂನಿನಲ್ಲಿ ಏನು ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಮುಂದಿನ ವರ್ಷಕ್ಕೆ ಇದನ್ನ ಪರಿಗಣಿಸಬಹುದು. ಆದ್ರೆ ಈ ವರ್ಷ ಯಾವುದೇ ಕಾರಣಕ್ಕೂ ನೀವು ಗ್ರೇಡ್ ಕೊಡುವಂತಿಲ್ಲ, ಅಂಕವನ್ನೇ ಕೊಡಬೇಕು ಅನ್ನೋ ಒಂದು ಸೂಚನೆಯನ್ನ ಈಗ ಹೈಕೋರ್ಟ್ ಕೊಟ್ಟಿರುವಂತದ್ದು. ಹಾಗಾಗಿ ಈಗ ಏಪ್ರಿಲ್ 24ನೇ ತಾರೀಕು SSLC ರಿಸಲ್ಟ್ ನ ಪ್ರಕಟಣೆ ಮಾಡೋದಕ್ಕೆ ಶಿಕ್ಷಣ ಇಲಾಖೆ ತಯಾರಾಗಿತ್ತು. ಈ ನಡುವೆ ನಾವು ಅಂಕವನ್ನ ಬೇಡ, ಗ್ರೇಡ್ ಅನ್ನೇ ಕೊಡಬೇಕು ಅನ್ನೋ ನಿರ್ಧಾರದಲ್ಲಿ ಸರ್ಕಾರ ಮೇಲ್ಮನವಿ ಕೂಡ ಸಲ್ಲಿಸಿದೆ. ಈಗ ಹೈಕೋರ್ಟ್ ಕೂಡ ಈ ನಿರ್ಧಾರವನ್ನ ತಿರಸ್ಕರಿಸಿ
ತಿಳಿಸಿದೆ. ಹಾಗಾಗಿ ಈಗ ಸರ್ಕಾರ ಅಂಕಗಳನ್ನೇ ಕೊಡಬೇಕಾಗಿದೆ. ಅಂದ್ರೆ 625 ಅಂಕಗಳಿಗೆ ಇದ್ದಂತಹ ಒಂದು ಪರೀಕ್ಷೆಯಲ್ಲಿ ತೃತೀಯ ಭಾಷೆಯ 100 ಅಂಕಗಳನ್ನ ಕಟ್ ಮಾಡಿ ನಾವು 525 ಅಂಕಗಳನ್ನ ಕೊಡ್ತೇವೆ ಅಂತೇಳಿ ಸರ್ಕಾರ ಹೇಳಿತ್ತು. ಆದ್ರೆ ಈಗ ನ್ಯಾಯಾಲಯ ನೀವು ಅಂಕಗಳನ್ನೇ ಕೊಡಬೇಕು ಅಂತ ಹೇಳಿರೋದ್ರಿಂದ ಒಟ್ಟು 625 ಅಂಕಗಳಿಗೆ ಈಗ ಫಲಿತಾಂಶವನ್ನ ಪ್ರಕಟಿಸಬೇಕಾದ ಒಂದು ಸಂದರ್ಭ ಈಗ ಸೃಷ್ಟಿಯಾಗಿದೆ. ಹಾಗಾಗಿ ಸರ್ಕಾರ ಏನ್ ಮಾಡುತ್ತೆ ಯಾಕಂತ ಹೇಳಿದ್ರೆ ಈಗ ಆ ಸರ್ಕಾರ ಅಂತ ಹೇಳಿದ್ರೆ ಶಿಕ್ಷಣ ಸಚಿವರನ್ನ ನಾವು ಈಗಾಗಲೇ ಸಂಪರ್ಕ ಮಾಡೋದಕ್ಕೂ ಕೂಡ ಪ್ರಯತ್ನ ಪಟ್ಟಂತ ಸಂದರ್ಭದಲ್ಲಿ ನಾವು ಈ ಕ್ಷಣಕ್ಕೆ ಇದ್ರ ಬಗ್ಗೆ ನಾವು ನಿರ್ಧಾರ ಮಾಡೋದಕ್ಕೆ ಸಾಧ್ಯವಾಗಿಲ್ಲ. ಸೊ ಹಾಗಾಗಿ ನಾವು ಮುಖ್ಯಮಂತ್ರಿಗಳ ಬಳಿ ನಾವು ಮಾತಾಡ್ತೇವೆ. ಸೊ ಹೆಚ್ಚಿನ ಯಾವ ರೀತಿಯಾಗಿ ಇದನ್ನ ತೆಗೆದುಕೊಂಡು ಹೋಗ್ಬೋದು ಅನ್ನೋದನ್ನ ಕೂಡ ನಾವು ನಿರ್ಧಾರ ಮಾಡ್ತೀವಿ ಅಂತ ಹೇಳಿ ಒಂದು ಪ್ರತಿಕ್ರಿಯೆಯನ್ನು ಕೂಡ ಈಗ ಕೊಡ್ತಾ ಇರುವಂತದ್ದು. ಒಟ್ಟಾರೆ ಈಗ ಫಲಿತಾಂಶ ಪ್ರಕಟವಾಗಬೇಕಾಗಿದೆ, ವ್ಯಾಲ್ಯೂಯೇಷನ್ ಕೂಡ ಈಗ ಕಂಪ್ಲೀಟ್ ಆಗಿದೆ. ಸೊ ಹಾಗಾಗಿ ಗ್ರೇಡ್ ಕೊಡುವ ನಿಯಮ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ. ಸೊ ಅಂಕವನ್ನೇ ಈಗ ಕೊಡಬೇಕಾಗಿದೆ ರಾಹುಲ್. ಈಗ ಭರತ್, ಎಂಡ್ ಆಫ್ ದ ಡೇ ಎಲ್ಲವೂ ಕೂಡ ಬಾಯ್ಲ್ ಡೌನ್ ಆಗುವಂಥದ್ದು ವಿದ್ಯಾರ್ಥಿಗಳ ಒಂದು ಮಟ್ಟದಲ್ಲೇನೆ. ಯಾಕೆಂದ್ರೆ ಗ್ರೇಡ್ ಕೊಟ್ಟರು ಅಂಕ ಕೊಟ್ಟರು ಅದನ್ನು ಪಡಿಬೇಕಾಗಿರುವಂಥದ್ದು ವಿದ್ಯಾರ್ಥಿಗಳು. ಸೊ ಎಲ್ಲವೂ ಕೂಡ ಒಂದು ರೀತಿ ಕನ್ಫ್ಯೂಷನ್. ಈಗ ವಿದ್ಯಾರ್ಥಿಗಳ ವಲಯದಲ್ಲಿ ಯಾವ ರೀತಿಯಾದಂತಹ ಒಂದು ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ, ಗ್ರೇಡ್ ಆಗಿರ್ಬೋದು ಅಥವಾ ಅಂಕ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ? ರಾಹುಲ್, SSLC ಎಕ್ಸಾಮ್ ನಡೀತಾ ಇರಬೇಕಾದ್ರೆ ಮಧ್ಯದಲ್ಲೇ ಈ ಒಂದು ನಿರ್ಧಾರವನ್ನ ಸರ್ಕಾರ ತೆಗೆದುಕೊಂಡಿತ್ತು. ಆ ಸಂದರ್ಭದಲ್ಲಿ ನಾವು ಅಂಕವನ್ನ ಕೊಡೋದಿಲ್ಲ, ಗ್ರೇಡ್ ಅನ್ನ ಕೊಡ್ತೀವಿ ಅಂತ ಸರ್ಕಾರ ಹೇಳಿದಂತ ಸಂದರ್ಭದಲ್ಲಿ ಬಹುತೇಕ ವಿದ್ಯಾರ್ಥಿಗಳು ತೃತೀಯ ಭಾಷೆ ಪರೀಕ್ಷೆನ ಬರೆದಂತ ಸಂದರ್ಭದಲ್ಲಿ ಬಹಳ ಆರಾಮಾಗಿ ಎಕ್ಸಾಮ್ ಬರೆದಿರ್ತಾರೆ. ಅಂದ್ರೆ ಇದರಿಂದ ನಮಗೆ ಮಾರ್ಕ್ಸ್ ಕನ್ಸಿಡರ್ ಆಗಲ್ಲ, ಟೋಟಲ್ ಮಾರ್ಕ್ಸ್ ಮೇಲೆ ಇದ್ರ ಯಾವುದೇ ರೀತಿಯಾದ ಒಂದು ಅನುಕೂಲ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ರಿಲ್ಯಾಕ್ಸ್ ಆಗಿ ಎಕ್ಸಾಮ್ ಬರೆದಿರುವಂತಹ ಉದಾಹರಣೆಗಳು ಕೂಡ ಇದಾವೆ. ಹಾಗಾಗಿ ಎಕ್ಸಾಮ್ ನ ತುಂಬಾ ಸೀರಿಯಸ್ ಆಗಿ ತಗೊಂಡು, ಅಂದ್ರೆ ತೃತೀಯ ಭಾಷೆಯನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಎಕ್ಸಾಮ್ ಬರ್ದಿರೋದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಕೂಡ ಓಕೆ ಮಾರ್ಕ್ಸ್ ಇಲ್ಲ, ಈ ಸಲ ಗ್ರೇಡ್ ಇರುತ್ತೆ ಅನ್ನೋದಕ್ಕೋಸ್ಕರ ರಿಲ್ಯಾಕ್ಸ್ ಆಗಿದ್ರು. ಆದ್ರೆ ಈಗ ಕೆಲವು ವಿದ್ಯಾರ್ಥಿಗಳು ನಮಗೆ ಮಾರ್ಕ್ಸ್ ಬೇಕೇ ಬೇಕು, ನಮಗೆ ಟೋಟಲ್ ಪರ್ಸೆಂಟೇಜ್ ಮೇಲೆ ಇದು ಎಫೆಕ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹೈಕೋರ್ಟ್ ಮೊರೆ ಹೋಗಿದ್ರು. ಈಗ ಅಂಕವನ್ನೇ ಕೊಡಬೇಕು ಅಂತ ಕೋರ್ಟ್ ಸೂಚನೆ ಮಾಡಿದೆ. ಎಲ್ಲೋ ಒಂದು ಕಡೆ ವಿದ್ಯಾರ್ಥಿಗಳು ಆದ್ರೆ ಎಕ್ಸಾಮ್ ಬರೆದಂತ ಸಂದರ್ಭದಲ್ಲಿ ತುಂಬಾ ಸೀರಿಯಸ್ ಆಗಿ ಅಥವಾ ಹೈಯೆಸ್ಟ್ ಮಾರ್ಕ್ಸ್ ತಗೊಳ್ಬೇಕಾಗುತ್ತೆ ತೃತೀಯ ಭಾಷೆಯಲ್ಲಿ ಅನ್ನೋ ಒಂದು ನಿರ್ಲಕ್ಷ್ಯ ಮಾಡಿ ಎಕ್ಸಾಮ್ ಬರೆದಂತ ವಿದ್ಯಾರ್ಥಿಗಳು ಎಲ್ಲೋ ಒಂದು ಕಡೆ ಈ ಒಂದು ತೀರ್ಪಿನಿಂದ ಸ್ವಲ್ಪ ನಿರಾಸೆ ಆಗಬಹುದು. ಯಾಕಂತ ಹೇಳಿದ್ರೆ ಮೊದಲೇ ನಾವು ಅಂಕವನ್ನ ಕೊಡ್ತೀವಿ ಅಂತ ಸರ್ಕಾರ ಹೇಳಿದ್ದೆ, ಆದ್ರೆ ನಾವು ಗಂಭೀರವಾಗಿ ತೆಗೆದುಕೊಂಡು ಅತಿ ಹೆಚ್ಚು ಮಾರ್ಕ್ಸ್ ಅನ್ನ ಪಡೆಯೋ ನಿಟ್ಟಿನಲ್ಲಿ ನಾವು ಎಕ್ಸಾಮ್ ನ ಬರಿತಾ ಇದ್ವಿ. ಆದ್ರೆ ಸರ್ಕಾರದ ಒಂದು ಗೊಂದಲವಾದ ನಿರ್ಧಾರ, ಸರ್ಕಾರ ತೆಗೆದುಕೊಂಡಂತ ಒಂದು ಆತುರವಾದ ನಿರ್ಧಾರದಿಂದ ಬಹುಶಃ ವಿದ್ಯಾರ್ಥಿಗಳಿಗೆ ತೃತೀಯ ಭಾಷಾ ವಿಚಾರದಲ್ಲಿ ಕೆಲವು ಅಂಕಗಳು ಕಟ್ ಆಫ್ ಆಗುವಂತ ಸಾಧ್ಯತೆ ಇರುತ್ತೆ. ಅಂದ್ರೆ ಒಂದು 5 ರಿಂದ 10 ಮಾರ್ಕ್ಸ್ಗಳು ಕಡಿಮೆ ಬರುವಂತ ಚಾನ್ಸಸ್ ಕೂಡ ಇರುತ್ತೆ. ಎಲ್ಲ ಒಂದ್ ಕಡೆ ಇದರ ನೇರ ಹೊಣೆ ಸರ್ಕಾರವೇ ಆಗಿರುತ್ತೆ. ಇದರಲ್ಲಿ ವಿದ್ಯಾರ್ಥಿಗಳು ಕೂಡ ಕೆಲವು ವಿದ್ಯಾರ್ಥಿಗಳಿಗೆ ಅಂದ್ರೆ ನಾವು ಅತಿ ಹೆಚ್ಚು ಮಾರ್ಕ್ಸ್ ಪಡಿಬಹುದು ಅಂತ ಹೋದಂತ ವಿದ್ಯಾರ್ಥಿಗಳು ಬಹುಶಃ ಸೀರಿಯಸ್ ಆಗಿ ಬರೆದಂತ ವಿದ್ಯಾರ್ಥಿಗಳಿಗೆ ಇದರಿಂದ ಪಾಸಿಟಿವ್ ಅಂದ್ರೆ ಅತಿ ಹೆಚ್ಚು ಅಂಕಗಳು ಸಿಗೋ ಸಾಧ್ಯತೆ ಇರುತ್ತೆ. ಆದ್ರೆ ಕೇರ್ಲೆಸ್ ಆಗಿ ನಿರ್ಲಕ್ಷ್ಯದಿಂದ ಅಥವಾ ಆರಾಮಾಗಿ ಏನು ತೃತೀಯ ಭಾಷೆ ಎಕ್ಸಾಮ್ ಅನ್ನ ಬರೆದಂತ ವಿದ್ಯಾರ್ಥಿಗಳಿಗೆ ಖಂಡಿತವಾಗಿ ಇದು ಟೋಟಲ್ ಪರ್ಸೆಂಟೇಜ್ ಮೇಲೆ ವ್ಯತಿರಿಕ್ತವಾದ ಒಂದು ಪರಿಣಾಮ ಬೀರುತ್ತೆ. ರಾಹುಲ್, ರೈಟ್ ಭರತ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.